ಇವತ್ತು ನನ್ನ ಹೆಂಡತಿಯವರು ನನಗೊಂದು ವಾಚ್ ಕೊಡಿಸ್ತಾರಂತೆ. ನಮ್ಮ ಅಮ್ಮನೇ ದುಡ್ಡು ಕೊಡ್ತೀನಿ ಅಂದರು. ತಿರ್ಗಮ್ಮ ಕೊಡಮ್ಮ ಕೊಡಿಸ್ತೀರಂತೆ. ನಮ್ಮಮ್ಮ ದುಡ್ಡು ಕೊಡ್ತಾರಂತೆ. ಇವತ್ತು ಸ್ವಾತಿ ಫ್ರೆಂಡ್ಸು ಮನೆಗೆ ಬರ್ತಿದ್ದಾರೆ. ಅದಕ್ಕೆ ನಮ್ಮಮ್ಮ ಈ ಕಡೆ ಏನು ಮಾಡ್ತಿದ್ಯಮ್ಮ, ಬಿರಿಯಾನಿ ಮತ್ತು ಗ್ರೇವಿ ಮಾಡ್ತಿದ್ದಾರೆ. ನಾನು ನೋಡಿ ವೆಜಿಟೇರಿಯನ್, ಸೊ ನಾನು ಬರೀ ಮಶ್ರೂಮ್ ಮಾತ್ರ ತಿಂತೀನಿ. ಪ್ರಾಣಿ ಹಿಂಸೆ ಮಾಡ್ತಿದ್ದಾರೆ. ನಿಮಗೆಲ್ಲ ಏನು ಅನಿಸಲ್ವಾ? ಏನು ಹಿಂಗೆ ವಾಚ್ ಕೊಡಿಸ್ತಿದ್ದೀರಲ್ಲ? ಸರ್ಪ್ರೈಸ್ ಹೇಳ್ಬಿಟ್ಟು ಕೊಡ್ಸಲ್ಲ ಯಾರು. ಸರಿ ಸರಿ, ಅಂಗಡಿಗೆ ಹೋಗಿ ಸಿಗ್ತೀವಿ. ಈ ವಾಚ್ನ ತೊಗೊಂಡು 4 ವರ್ಷ ಆಗಕ್ಕೆ ಬಂತು. ಇದನ್ನು ಕೂಡ ಇವಳೇ ಕೊಡಿಸಿದ್ದು. ಸೊ ಹಾಗಾಗಿ ವಾಚ್ ಚೇಂಜ್ ಮಾಡೋಣ ಅಂತ ಹೋಗೋದು. ಬರ್ತೀನಿ ಕಣಮ್ಮ. ಚೆನ್ನಾಗಿ ಅಡುಗೆ ಮಾಡಿರು. ಬಂದು ಮಾಡ್ತೀನಿ. ಆಯಿತು, ಹೆಚ್ಕೊಡು. ಆಯಿತು, ಬರೋಣ ಬನ್ನಿ, ಅಂಗಡಿನಲ್ಲಿ ಸಿಗೋಣ. ಇವಾಗ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳ್ತೀವಿ ವಾಚಿಗೆ. ಏನಂತ ನೋಡೋಣ ರಿಯಾಕ್ಷನ್. ವಾಚಿಗೆ ದುಡ್ಡು ಬೇಕು, ದುಡ್ಡು ಕೊಡಿ. ವಾಚ್ ತಗೊಳಕ್ಕೆ ಒಂದು 10,000 ಬೇಕು, ಕೊಡಿ. ಕೂತ್ಕೊಬಿಟ್ರೆ ಹ್ಞೂ ಇವಾಗ ಕೊಡಿ. ವಾಚ್ ತಗೊಳಕ್ಕೆ ದುಡ್ಡು ಬೇಕು ನನಗೆ. ಹಂಗೆ ಹೇಳಿದ್ರು, ಅವ್ರು ಹೇಳ್ದಂಗೆನೆ. ತಗೋಬಾರ್ದು ಹಂಗಂತ. ಸರಿ. ಬೇಡದೇ ಇರೋದು ಅದು ಹೆಂಗೆ ಬೇಡದೇ ಇರೋದು? ನಮ್ಮ ಹತ್ರ ವಾಚ್ ಇಲ್ಲ ಅಂದ್ರೆ ವಾಚ್ ತಗೋಬೋದಪ್ಪ. ನಿಮ್ಮ ಹತ್ರ ಐತೆ, ನನ್ನ ಹತ್ರ ಹಳೇದೈತಲ್ಲ ವಾಚು. ಅದಕ್ಕೆ ತಗೊಳಕ್ ಹೋಯ್ತಿರೋದು. ಹ್ಞೂ ಸರಿ ಬಿಡಿ, ಹೋಗಿ ನಾವು ತಗೊಬರ್ತೀವಿ. ಹಾಂ ಬೇಡ, ನಾನು ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲಿ ಹೇಳ್ತೀನಿ. ಹಾಂ ನಾನೇ ದುಡ್ಡು ಕೊಡ್ತೀನಿ ತಗೋಬಾ ಅಂತ. ಹ್ಞೂ ಸರಿ ಆಯ್ತು, ತಗೊಬರ್ತೇನೆ. ನಿಜವಾಗ್ಲು ಬೇಡ ಬಿಡಿ. ಸರಿ ಹೋಗಿ ಬರ್ತೀವಿ. ಇಲ್ಲೊಬ್ರು ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡ್ತವ್ರೆ. ನಮ್ಮ ಅಪ್ಪ ನೋಡಿದ್ರೆ ಎಲ್ಲ ಎತ್ಕೊಳುತ್ತೆ. ನೋಡಕ್ ಬರ್ತಾರೆ, ಅಷ್ಟೊತ್ತಿಗೆ ಬರ್ತೀವಿ. ಸರಿ ಹೋಗ್ಬಿಟ್ಟು ಬರ್ತೀವಿ, ಅಂಗಡಿಗೆ ಹೋಗಿ ಸಿಗ್ತೀವಿ. ಬಾಯ್. ಬೇಡ, ಚೇಂಜ್ ಮಾಡ್ತೀವಿ, ನೋಡ್ಕೊ ಬರ್ತೀವಿ. ಸರಿ, ಅಂಗಡಿನಲ್ಲಿ ಸಿಗೋಣ. ಹಿಂಗಣ್ಣು ಮಾಯ ಆಗ್ತೀಯ. ಒಂದು ಹೆಲ್ಮೆಟ್ ಹಾಕಿದ್ದೀನಿ. ಆ್ಯಕ್ಚುಲಿ ನೀವು 2 ಹೆಲ್ಮೆಟ್ ಹಾಕಲಿ. ನಮ್ಮ ಕಡೆ ಎಲ್ಲ ಒಂದೇ ಹೆಲ್ಮೆಟ್ ರೂಲ್ಸು. ಇವಾಗ ಹೋಗ್ತಾ ಇದ್ದೀವಿ ಅಂದಿವೆ. ರೋಡು ತೋರ್ಸೋಣ ಅನ್ನಿಸ್ತು, ಅದಕ್ಕೆ ತೋರಿಸ್ತಿದ್ದೀನಿ. ತಗೋ ಸಾಕು ಜೋರಾಗಿ ಅಂತ. ವಾಶ್ ಕೊಡ್ಸಕ್ಕೆ ಬಂದಿದ್ದಾರೆ. ಇದು ಚೆನ್ನಾಗಿದೆ. ಇವ್ರು ಫ್ರೀಯಾಗಿ ಕೊಡ್ತಾರೆ. ಇಲ್ಲಿಗೆ ಬಂದಾಗ ತಗೊಂಡು ಹೋಗ್ಬಿಡಿ. ತೋರಿಸ್ಬಾರ್ದಾ? ತೋರಿಸೋದ್ನಲ್ಲ ಇವಾಗ, ನಾನೇನು ಮಾಡಲ್ಲ. ಆಮೇಲೆ ಎಷ್ಟಿದೆಲ್ಲ? ಪೊಲೀಸ್ ಅಂತ ತಗೊಬಂದ. ಎಷ್ಟಿದೆ? ಅದಕ್ಕೆ ಅವ್ರು 3 years ವಾರಂಟಿ ಏನಿತ್ತು. ತೋರಿಸು. 52,000 ಅಷ್ಟೇ. 4 ಗ್ರಾಮ್ ಚಿನ್ನ ಬರುತ್ತೆ. ತೋರಿಸ್ಬಾರ್ದಂತೆ, ಅದಕ್ಕೆ ತೋರಿಸ್ತಿಲ್ಲ. ಇಲ್ಲಿರೋದೆಲ್ಲ ಅಷ್ಟೇ ರೇಟ್ ಅಲ್ಲ? 20,000 ಇಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಫುಲ್ ಆಟೋ. ಯಾಕೆ ನಿಮಗೆ ಕಮ್ಮಿ ರೇಟ್ ಇಂದ ಸ್ಟಾರ್ಟ್ ಮಾಡಕ್ ಆಗಲ್ಲ? ಇದ್ರ ಪ್ರೈಸ್ನ ಸರಿಯಾಗಿ ಗೆಸ್ ಮಾಡಿ ಇವ್ರು ಫ್ರೀಯಾಗಿ ಕೊಟ್ಬಿಡ್ತಾರೆ ಅಂಗಡಿಗೆ ಬಂದಾಗ ಅಲ್ವಾ? ಈ ಪ್ರೈಸ್ನ ವಿಡಿಯೋದಲ್ಲಿ ಗೆಸ್ ಮಾಡಿದ್ರೆ ಇವ್ರು ಫ್ರೀಯಾಗಿ ಕೊಟ್ಬಿಡ್ತಾರೆ. ಏನೋ ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ, ತೋರಿಸಿ. ಇಲ್ಲಿ ತೋರಿಸಿ, ಗೊತ್ತಾಗ್ಲಿ ಜನಕ್ಕೆ. ಅವ್ರಿಗೆ ತೋರ್ಸೋಣ. ಇವ್ರನ್ನೂ ನೋಡಿ, ಇವ್ರು ಯಾರೋ ಬೇರೆಯವ್ರ ಬಾಚ್ ಇಸ್ಕೊಂಡು ಹೋಗ್ಬಿಟ್ಟಿದಾರಂತೆ. ಇಲ್ಲಿದಾರ? ತೋರಿಸ್ಬಿಡಿ. ಅಲ್ಲಿ ಸಿಕ್ಕಿದ್ರೆ ಹುಡುಕೊಡಿ ಅಂತೀನಿ. ಹಾಂ, ಇವ್ರು ಡಿಸ್ಕೌಂಟ್ ಕೊಡ್ತಾರೆ. ಇವರು ನೋಡಿ ಕೊಟ್ರೆ ಯಾರು ಇವ್ರ? ನೋಡಿ ಇಲ್ಲಿ ಕಾಣಿಸ್ತಿದಾರಲ್ಲ, ಅವ್ರಲ್ವಾ? ಆಮೇಲೆ ನಮಗೆ ಹುಡುಕ ಬರ್ತಾರೆ. ಕಾಕಿ ಕಲರ್ ತಾನೆ ಇದೆ ತಾನೆ? ಹಾಂ ಓಕೆ, ಇವರು ಇವ್ರೇನಾದರೂ ಸಿಕ್ಕಿದ್ರೆ ಗೊತ್ತಿದ್ರೆ ನಿಮಗೆ ಹೇಳಿ.
ಇವ್ರ ಅಂಗಡಿಗೆ ಬಂದರೆ ಡಿಸ್ಕೌಂಟ್ ಕೊಡ್ತಾರಂತೆ ಫುಲ್ಲು. ಇವರೇ ನೋಡ್ಕೊಬಿಟ್ಟಿರಿ ಫೇಸ್ ಕಾಲೆಲ್ಲ. ಇದೇ ಚೆನ್ನಾಗಿ ಕಾಣಿಸ್ತಿದೆ. ನಾನು ಹಿಂಗೆ ಹೋಯ್ತೀನಿ, ನೀವು CC ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಕೂತ್ಕೊಳ್ಳಿ. ಅಡ್ವಾಂಟೇಜು. ನೆಕ್ಸ್ಟ್ ಮಾಸ್ಕ್ ಹಾಕೋ ಬರ್ತೀನಿ. ಹ್ಞೂ ಇಲ್ಲಿ ಹೇಳ್ಬಿಡಿ ವಿಡಿಯೋದಲ್ಲೆಲ್ಲ. ತೋರಿಸ್ತಿರೋ ವಾಚ್ ರೇಂಜ್ ಎಲ್ಲ 30,000ದಲ್ಲಿದೆ. ಸಖತ್ತಾಗಿತ್ತು ಅದು. ಇವ್ರು ನಮ್ಮ ಏರಿಯಾದವರು, ಇವ್ರು ಇವಾಗ ಡಿಸ್ಕೌಂಟ್ ಕೊಡ್ತಾರೆ ಫುಲ್ಲು. ಅಡ್ರೆಸ್ ಎಲ್ಲ ಹೇಳ್ತೀರಲ್ವಾ, ಡಿಸ್ಕೌಂಟ್ ಕೊಡಿ ಹೋಗ್ಬೇಕಿದ್ರೆ. ಇದರಲ್ಲೂ ಎಲ್ಲ ಎಷ್ಟಿದೆ ಗೊತ್ತಾ? ಇದೆಲ್ಲ ಪೊಲೀಸು. ಬಟ್ ಅವತ್ತು ನಾವು ತಗೊಂಡೋಗಿದ್ದು ವಾಚ್ಗಳೆಲ್ಲ ಚೆನ್ನಾಗಿತ್ತು. ಇವತ್ತು ಬೇರೆ ಚೆನ್ನಾಗಿದೆ, ನಾವು ನೋಡಕ್ ಹೋಗಿಲ್ಲ. ಅದಕ್ಕೆ ಹಾಂ, ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇವಾಗ ಬರೋದು. ನಿಮಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಅಲ್ಲ? ಇದೆಷ್ಟು ಬಿತ್ತು? 50,000 ವಾಚ್ ಬಿತ್ತು. 22,000 ಡಿಸ್ಕೌಂಟ್ ಆಗುತ್ತೆ ಆಮೇಲೆ ಬಿಡು. ಚೆನ್ನಾಗಿದೆ. ಹ್ಞೂ, ರಾಹುಲ್ ಹಾಕೊಂಡಿದ್ದಾರಲ್ಲ ಅದು. ಎಷ್ಟು ಎಲ್ಲಿ ಚೆನ್ನಾಗಿದೆ ಕಣೆ, ಅಟ್ರಾಕ್ಟು. ಅವತ್ತು ಚೆನ್ನಾಗಿ ತೋರಿಸಿದ್ರಿ, ತೋರಿಸ್ಬೇಕು ತಾನೆ. ಏನು ನಮ್ಮನ್ನು ನೋಡಂಗೆ ಅನಿಸ್ತಿದ್ಯಾ? ಅಷ್ಟೊಂದೆಲ್ಲ ದುಡ್ಡು ಮಾಡ್ತಿಲ್ಲ. ಬನ್ನಿ ಆಯ್ತು, ಪರವಾಗಿಲ್ಲ, ಶೆಲ್ಲಾದ್ರೂ ಪರವಾಗಿಲ್ಲ ನಮಗೆ. ಸೇಮ್ ಪ್ಯಾಟ್ರನ್ ಬೇರೆ ತೋರಿಸಿ, ಆ ರೇಂಜಲ್ಲಿ ಹೋಗ್ಲಿ ನೋಡೋಣ. ಹಂಗ ಇಲ್ಲೆಲ್ಲೂ ಕಾಣಿಸ್ತಿಲ್ಲ ನನಗೆ. ಅವರು ವಿಡಿಯೋ ಮಾಡ್ತಿದ್ದೀನಲ್ಲ ಅಂತ. ಇದು ಚೆನ್ನಾಗಿದೆ, ಬಟ್ ಅವತ್ತಿನ ಚಲೋ ಇಲ್ಲೇ ಇದೆಯಲ್ಲ, ಅವತ್ತಿಂದು ಸೇಮ್. ಅದು ಹೆಂಗೆ ಕಾಣಿಸುತ್ತೆ ಗೊತ್ತಾ ಅಪ್ಪ ಹಾಕೊಂಡಾಗ? ಚೆನ್ನಾಗಿ ಕಾಣಿಸುತ್ತೆ. ಏನ ಇವ್ರು ನೋಡ್ಕೊಬಿಡಿ. ಸಿಂಗಲ್ಲ ನೀವು? ಸಿಂಗಲ್ಲ? ಹ್ಞೂ ಅಂತ ಸಿಂಗಲ್ ಅಂತ ನೋಡ್ಕೊಬಿಡಿ. ಅಡ್ರೆಸ್ ನಾನೇ ಇಲ್ಲೇ ಕೊಡ್ತೀನಿ, ಹಾಸನವ್ರಿಗೆ ಗೊತ್ತಾಗ್ಬಿಡುತ್ತೆ. ನೋಡ್ಕೊಬಿಡಿ, ಇಲ್ಲೇ ಇದೇ ಅಂಗಡಿನಲ್ಲಿ ಇರ್ತಾರೆ. ಹೆಂಗೆಲ್ಲ ಕೇಳಬಾರ್ದು, ತಪ್ಪು. ಸರಿ, ವಾಚ್ ನೋಡ್ತೀವಿ, ಯಾವ ಸೆಲೆಕ್ಟ್ ಮಾಡ್ತೀವಿ ಅಂತ ಲಾಸ್ಟಿಗೆ ಹೇಳ್ತೀವಿ. ಫೈನಲ್ ಆಗಿ ಇದು ಲೈಕ್ ಆಗಿದೆ, ಆಟೋಮೆಟಿಕ್ಕು. ಇವ್ರು ಡಿಸ್ಕೌಂಟೇ ಕೊಟ್ಟಿಲ್ಲ. ಆದರೂ ವಾಚಿಗೆ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ತಗೋತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಹಿಂಗಿದೆ. ಸರಿ, ಚೆನ್ನಾಗಿ ಕಾಣಿಸ್ತಿದೆಯಾ? ನಿಜ ಹೇಳಿ, ನಮ್ಮ ಏರಿಯಾದವರು ಪಕ್ಕಾ ಪಕ್ಕಾ. ಹಾಂ, ಸ್ವಲ್ಪ ಬೆಳ್ಳಗಾಗಬೇಕಾ? ತಿಂಡಲ್ಲ? ಸರಿ ಸರಿ, ಈ ಥರ ಹೇಳ್ಬಿಟ್ರಲ್ಲ. ಬೆಳ್ಳಗಿಲ್ವಾ ನಾನು? ನಮ್ಮ ಕಣ್ಣಿಗೆ ಬೆಳ್ಳಗಿದೆಯಾ, ಚೆನ್ನಾಗಿದೆಯಾ ಸಾಕು. ಅವ್ರ ಕಣ್ಣಿಗೆ ಹೆಂಗಿದ್ರೇನು? ಹಿಂಗೆ ಹೇಳ್ದಾರ ಫೇರ್ ಆ್ಯಂಡ್ ಲವ್ಲಿ ಯಾಕೆ ಬರ್ತೀನಿ ಅಷ್ಟೆ. ಕೈ ಕರ್ರಗಿದೆ ಅಂತ ಅಲ್ವಾ? ಮತ್ತೆ ಅಯ್ಯೋ, ನಾವು ತಪ್ಪು ತಿಳ್ಕೊಂಡ್ವಿ. ಅವ್ರನ್ನ ಎಫೆಕ್ಟ್ ಹಾಕಿ ಫಿಲ್ಟರ್ ಹಾಕಿ ಅವ್ರನ್ನ ನಿನ್ನೂನ್ ಬೆಳ್ಳಗೆ ಮಾಡು ಅಂತ ಹೇಳಿ. ನಾನು ನನಗೆ ಕರಿಯ ಅಂದೆ ಅಂತ ಅನ್ಕೊಬಿಟ್ಟಿದ್ದೆ. ಇವಾಗ ಓನರು ಟೆನ್ಷನಲ್ಲಿ ಅವರೇ. ಡಿಸ್ಕೌಂಟ್ ಕೊಟ್ಟರೆ ಇದನ್ನು ತಗೋತೀನಿ, ಬೇರೆ ಟೆನ್ಷನ್. ಇಲ್ಲ ಅಂದರೆ ಹಿಂಗೆ ಹಾಕೊಂಡು ಹೋಗ್ತೀನಿ. ಇವ್ರ ಜೊತೆ ಡೀಲ್ ಆಗಿದೆ, ಇವ್ರ ಜೊತೆ. ಇಲ್ಲ ಅಂದರೆ ಹಂಗೆ ಹೋಗ್ತೀನಿ. ನೋಡಿದ್ರಿ ಇವಾಗ ಏನೋ ಡೀಲ್ ಮಾಡ್ತವ್ರಲ್ಲ ಅಂತ. ಹಾಂ, ಅದೇ ಡೀಲ್ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ಹಿಂಗೆ ತಗೊಂಡು ಹೋಗ್ತೀನಿ ನಾನು. ಹಾಂ ಸರಿ, ಡಿಸ್ಕೌಂಟ್ ಕೊಡ್ತಾರೆ, ಹೇಳ್ತೀವಿ ತಡೀರಿ, ನೋಡೋಣ. ಫೈನಲಿ ಪರ್ಚೇಸ್ ಮಾಡಿಕೊಟ್ರು ನಮಗೆ. ಥ್ಯಾಂಕ್ ಯು ಹೋದ್ರು ಅವರು. ಥ್ಯಾಂಕ್ ಯು, ನಿಮ್ಗೂ ಕೂಡ ಥ್ಯಾಂಕ್ ಯು.
ಬರ್ತೀವಿ ಮತ್ತೆ. ಹಾಂ ಎಲ್ಲ ಕೊಟ್ಟಿದ್ದೀರಾ ಬಾಕ್ಸ್ ಇದೆ. ಥ್ಯಾಂಕ್ ಯು. ಆದ್ರೂ ಹೊಟ್ಟೆ ಉರಿಯುತ್ತಲ್ವಾ? ನಮಸ್ಕಾರ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಇದೇ ಊರಾ? ಹಾಸನ. ಸರಿ ಸರ್, ಆಯಿತು, ಥ್ಯಾಂಕ್ ಯು. ಇಲ್ಲ ನಾವು ಹಾಸನವರೇ, ಅಲ್ಲಿ ವರ್ಕ್ ಮಾಡ್ತಿದ್ದೀವಿ. ಆಯ್ತು, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಮ್ಮ ವೀಡಿಯೋಸ್ ನೋಡೋರು ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ತಾ ವೀಡಿಯೋ ಇಂಟ್ರಪ್ಟ್ ಆಗಿದೆ. ಇವಾಗ ಮನೆಗೆ ಹೋಗಿ ಅಪ್ಪ ಅಮ್ಮನ ರಿಯಾಕ್ಷನ್ ನನಗೆ ಗೊತ್ತು. ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ವಾಚ್ ತೊಗೋಬೇಕಿತ್ತ ಅಂತ ಹೇಳ್ತಾರೆ. ಬನ್ನಿ ಅವ್ರ ರಿಯಾಕ್ಷನ್ನು ತೊಗೊಬಿಡೋಣ ಲಾಸ್ಟಲ್ಲಿ ಅಂತಾರೆ. ಸರಿ, ಸಿಗೋಣ. ನಾನು ಮಿರರಲ್ಲಿ ಬರ್ತಿದ್ದೀನಿ. ವಾಚ್ ಬಂದೈತೆ, ತೆಗೆದ್ಬಿಟ್ಟು ನೋಡಿ ಹೇಳ್ತಾರೆ. ಇವಾಗ ಎಷ್ಟಿರ್ಬೋದಮ್ಮ? 70 years. ಕೊಡು, ನೀನೇ ಹೋಗ್ಲಿ ಬೇಗ. ಯಾರು ಬಂದಿಲ್ಲ, ಯಾರೋ ಹೋಗೇ ಬಿಡ್ತವ್ರ. ಎಷ್ಟಿರ್ಬೋದಮ್ಮ? ನನ್ನ ಲೈಫಲ್ಲೇ ಇಷ್ಟು ಕಾಸ್ಟ್ಲಿ ವಾಚ್ ಹಾಕಿಲ್ಲ. ಇದೆ ಎಷ್ಟಿದ್ದು ಫಾಜಿಲ್ದು. ಹೆಂಗೈತೆ? ನಮ್ಮ ಅಪ್ಪ ಹಾಕೊಂಡು ನೋಡ್ಬಿಟ್ಟು ಹೇಳ್ತಾರೆ ಇವಾಗ ಹೆಂಗಿದೆ ಅಂತ. ನಮ್ಮ ಅಪ್ಪಂಗೆ ಇಷ್ಟ ಆದರೆ ನಮಗೆ ಇಷ್ಟ ಆದಂಗೆ. ನಮ್ಮನೆ ಎಲ್ಲೋ ಐತಲ್ಲ ಇದೇ ಥರದ್ದು. ಅರ್ಧ ಕೆಜಿ ತೂಕ ಐತಕ್ಕಂತೆ. ಆಟೋಮೆಟಿಕ್ ಅದು. ಚೆನ್ನಾಗೈತಾ? ಹಾಂ, ನಮ್ಮ ಅಪ್ಪನ ಕೈಯಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ಆಗ್ತಾವ್ರೆ ಏನಾಗುತ್ತೆ ಅಂದರೆ ಟೈಮೆಲ್ಲ ಸೆಟ್ ಮಾಡ್ತೀವಿ. ಡೈಲಿ ಆಗ್ತೀವಿ ಅಂದ್ರೆ ಇಲ್ಲ. ನೋಡಮ್ಮ ಹೆಂಗೈತೆ ಅಂತ ಎದ್ದು ಬಂದ್ಬಿಟ್ಟು ನೋಡು. ಬಾಯಲ್ಲಿ ನೋಡು. ಒಳ್ಳೆ ನಿಂಗೆ ಎಷ್ಟಿರ್ಬೋದು ಹೇಳು? ಗೆಸ್ ಮಾಡಿ. ಎಷ್ಟಿರ್ಬೋದು? ಹಾಂ, ಇದ್ರೊಳಗಡೆ ಇರೋದೆಲ್ಲ ಚಿನ್ನ. ಆಯ್ತು, ಎಷ್ಟಿರ್ಬೋದು ಹೇಳು ಹೋಗ್ಲಿ. ಒಂದೇ ಅಂದಾಜಾಗಿ ಹೇಳು. ಆಯ್ತು, ಹೇಳು ಹೋಗ್ಲಿ. ನಾರ್ಮಲ್ ಆಗಿ ಎಷ್ಟಿರ್ಬೋದು ಹೇಳು. ಎಷ್ಟು? 80. ಅಷ್ಟೊಂದೆಲ್ಲ ಬೆಳೆದಿಲ್ಲ ಇನ್ನು. ಏನು ಒಂದು 20-25 ಸಾವಿರ ಇರ್ಬೋದು. ಅಲ್ಲಿ ಮೈಸೂರಲ್ಲಿ ಮಾಮೂಲಿ ವಾಚಿಗೆ ಹೇಳಿದ್ರಲ್ಲ 30,000. ಓ, ಹಂಗೆ ಅವತ್ತೊಂದ್ಸತಿ ರೇಟ್ ಕೇಳ್ಬಿಟ್ಟು ಹಂಗೆ ಬಂದಿದ್ದು. ಅಂದರೆ ನಾನು ವಾಚ್ ತಗೊಂಡು 4 ವರ್ಷ ಆಗಿತ್ತು ಅಂತ ತಗೊಂಡೆ. ಜಾಸ್ತಿ ಹೇಳಿದ್ರು 16.5 ಇದು. ಓಲಿ ಇಷ್ಟ ಆಯ್ತಾ? ಚೆನ್ನಾಗೈತಾ? ಓಹೋ, ಎಲ್ಲ ಇವ್ರು ಹಾಕೊಳ್ಳೋದಲ್ಲ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಅದು ಆಟೋಮೆಟಿಕ್ ಅಲ್ವಾ, ಅದಕ್ಕೆ ವೇಟ್ ಬರುತ್ತೆ. ಅದಕ್ಕೆ ಕೇಳಬೇಕು. ನಮ್ಮ ಅಮ್ಮ ಪೂಜೆ ಮಾಡಿ ಕೊಡುತ್ತೆ, ಆಮೇಲೆ ಹಾಕೊಳ್ಳೋದು. ಆದ್ರೂ ಅಲ್ವಾ ಇಷ್ಟೊಂದು ದುಡ್ಡು ಕೊಡೋದಕ್ಕೆ. ನಿಮ್ಗೇನು ಅನ್ಸುತ್ತೆ ಹೇಳಿ? ಒಂದು ವಾಚಿಗೆ ಇಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆ ಇದೆಯಾ? 1 ಗ್ರಾಮ್ ಚಿನ್ನ ಬರೋದು 1.2 ಗ್ರಾಮ್. ನಮ್ಮ ಅಪ್ಪ ಆಗ್ಲಿಸ್ತವ್ರೆ. ಟೈಮ್ ಮೊಬೈಲಲ್ಲೇ ನೋಡ್ತಾರಲ್ಲ ಎಲ್ಲ. ಡಿಫ್ರೆನ್ಸ್ ಇದೆ. ವಾಚು ನಮ್ಮ ಟೈಮ್ ಹೇಳುತ್ತಂತೆ. ನಮ್ಮ ಟೈಮ್ ಹೇಳುತ್ತೆ ಅಂತ ಹೇಳ್ತಾರೆ. ಸರಿ, ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.